ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸಂಪತ್, ನೀವು ನೋಡ್ತಾ ಇರೋದು ಸಂಪತ್ ಮೀಡಿಯಾ ಚಾನೆಲ್. ಬನ್ನಿ ನೇರವಾಗಿ ವಿಷಯಕ್ಕೆ ಬರೋಣ. ಥಂಬ್ನೇಲ್ದಲ್ಲಿ ನೋಡಿರೋ ಪ್ರಕಾರ ಪ್ಯಾನ್ ಕಾರ್ಡ್ ಬಗ್ಗೆನೇ ಈ ಒಂದು ವಿಷಯ ಇಟ್ಕೊಂಡೇ ನಾನು ಒಂದು ವಿಡಿಯೋನ ಮಾಡ್ತಾ ಇರೋದು. ಪ್ಯಾನ್ ಕಾರ್ಡ್ ಭಾರತದಲ್ಲಿ 1975ರಲ್ಲಿ ಜಾರಿಗೆ ಬಂದಿದ್ದು ಐ ಥಿಂಕ್ ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರವೇ. ಪ್ಯಾನ್ ಕಾರ್ಡ್ ಪ್ರತಿಯೊಬ್ಬ ಭಾರತೀಯರ ಪ್ರಮುಖವಾದಂತಹ ದಾಖಲೆ ಪ್ರಮಾಣ ಪತ್ರ. ಯಾವುದೇ ಹಣಕಾಸಿನ ವ್ಯವಹಾರಗಳ ಮಾಡಲಿಕ್ಕೆ ನಿಮಗೆ ಬೇಕಾಗುವಂತಹ ಅತ್ಯಮೂಲ್ಯವಾದಂತಹ ಒಂದು ಡಾಕ್ಯುಮೆಂಟ್ಸ್ ಅಂದರೆ ಅದು ಪ್ಯಾನ್ ಕಾರ್ಡ್. ಗೆಳೆಯರೆ, ಪ್ಯಾನ್ ಕಾರ್ಡ್ ಅಂದರೆ ಒಂದು ಪ್ಯಾನ್ ಕಾರ್ಡ್ದಲ್ಲಿ ನಂಬರ್ ಮತ್ತು ಅಕ್ಷರಗಳ ಒಂದು ಕೂಡಿರ್ತಕ್ಕಂಥ ಒಂದು ಕೋಡನ್ನು ನಾವು ಒಂದು ಜನ್ರೇಟ್ ಮಾಡಿರ್ತಾರೆ, ಅದನ್ನು ನಾವು ಪ್ಯಾನ್ ಕಾರ್ಡ್ ಅಂತ ಕರಿತೀವಿ. ಇದು ಭಾರತದ ಆದಾಯ ತೆರಿಗೆ ಇಲಾಖೆಯಿಂದ ನಮಗೆ ಸಿಗ್ತಕ್ಕಂಥದ್ದು. ಗೆಳೆಯರೆ, ಜೀವನದಲ್ಲಿ ಒಂದೇ ಒಂದು ಸಾರಿ ನೀವು ಪ್ಯಾನ್ ಕಾರ್ಡ್ ಮಾಡಿದರೆ ಸಾಕು, ಪದೇ ಪದೇ ಅಂತ ಮಾಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಪದೇ ಪದೇ ನೀವು ಚೇಂಜ್ ಮಾಡಿದ್ರು ಕೂಡ ಪ್ಯಾನ್ ನಂಬರ್ ಎಂದೆಂದಿಗೂ ಚೇಂಜ್ ಆಗೋಲ್ಲ, ಇದು ನೆನ್ಪಿಟ್ಕೊಳ್ಳಿ. ಗೆಳೆಯರೆ, 3-4 ದಿನಗಳಿಂದ ಬಹಳಷ್ಟು ಚರ್ಚೆಯಲ್ಲಿ ನಡೀತಾ ಇದೆ ಅಂತಂದರೆ ಪ್ರಮುಖವಾದ ಒಂದು ವಿಚಾರ ಅಂತಂದರೆ ಕೇಂದ್ರ ಸರ್ಕಾರ ಪ್ಯಾನ್ ಕಾರ್ಡ್ ವಿಚಾರದಲ್ಲಿ ಪ್ರಮುಖವಾದಂಥ ಹೆಜ್ಜೆಯನ್ನು ಇಡ್ತಾ ಇದೆ. ಅದು ನಿಮಗೆ ಗೊತ್ತಿರುವ ಹಾಗೆ ಅಥವಾ ಕೇಳಿರುವ ಹಾಗೆ ಪ್ಯಾನ್ 2.0 ಪ್ರಾಜೆಕ್ಟ್ ಯೋಜನೆ ಅಂದರೆ ಈ ಯೋಜನೆಗೆ ಒಂದು ಹೆಸರಿಟ್ಟಿದ್ದಾರೆ. ಅಂದರೆ ಪ್ಯಾನ್ ಕಾರ್ಡನ್ನು ಚೇಂಜ್ ಮಾಡುವುದಕ್ಕಾಗಿ ಮುಂದಾಗಿದೆ ಈ ಕೇಂದ್ರ ಸರ್ಕಾರ. ಈ ಪ್ಯಾನ್ ಕಾರ್ಡ್ ಚೇಂಜ್ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಬರೋಬ್ಬರಿ 1435 ಕೋಟಿದಷ್ಟು ಖರ್ಚನ್ನು ಮಾಡಲಿಕ್ಕೆ ಒಂದು ನಿರ್ಣಯವನ್ನು ತೆಗೆದುಕೊಂಡಿದೆ. ಪ್ಯಾನ್ ಕಾರ್ಡ್ ಸುಧಾರಣೆ, QR ಸೇರಿ ಅತ್ಯಾಧುನಿಕ ತಂತ್ರಜ್ಞಾನ ಅಳವಡಿಕೆ ಸೇರಿ ಹಲವಾರು ಬದಲಾವಣೆಗಳನ್ನು ತರುವ ದಿಸೆಯಲ್ಲಿ ಕೇಂದ್ರ ಸರ್ಕಾರ ಈ ನಿರ್ಣಯವನ್ನು ತೆಗೆದುಕೊಂಡಿದ್ದು ಅದಕ್ಕೆ ಪ್ಯಾನ್ 2.0 ಪ್ರಾಜೆಕ್ಟ್ ಅಂತ ಘೋಷಣೆ ಮಾಡಿದೆ. ಇದರಲ್ಲಿ ತೆರಿಗೆ ಸುಧಾರಣೆ, ತೆರಿಗೆದಾರರ ನೋಂದಣಿ ಪ್ರಕ್ರಿಯೆ ಸರಳೀಕರಣ, ಅತ್ಯಂತ ಸುಲಭವಾಗಿರ್ತಕ್ಕಂಥ ಸರಳೀಕರಣ ಆಗಲಿ ಅನ್ನುವಂಥ ಉದ್ದೇಶಗಳಿಂದ ಇದನ್ನಾಗಿದೆ. ನೀವು ಕೆಲವೊಂದಿಷ್ಟು ನಿಮ್ಮ ಕಡೆಯೂ ಪ್ರಶ್ನೆಗಳಿರ್ಬೋದು. ನೀವು ಎಲ್ಲರೂ ಪ್ಯಾನ್ ಕಾರ್ಡ್ ಚೇಂಜ್ ಮಾಡಲೇಬೇಕು, ಹಾಗಾದರೆ ಪ್ಯಾನ್ 2.0 ಪ್ರಾಜೆಕ್ಟ್ ಅಂತ ಏನು ಕರಿತೀವಿ ಅಂದರೆ ಏನು? ಪ್ಯಾನ್ ಕಾರ್ಡ್ ಏನು ಬದಲಾವಣೆ ಆಗ್ತಾಯಿದೆ? ಹೊಸ ಪ್ಯಾನ್ ಕಾರ್ಡ್ ನೀವು ಅಪ್ಲೈ ಮಾಡಲೇಬೇಕಾ ಅಥವಾ ಹಳೆದಿದ್ದರೆ ಅದನ್ನು ನವೀಕರಣ ಹೇಗೆ ಮಾಡೋದು? ನವೀಕರಣ ಮಾಡೋದಾದರೂ ಕೂಡ ನಮಗೇನಾದರೂ ವೆಚ್ಚ ಆಗುತ್ತಾ ಅಥವಾ ಫ್ರೀ ಆಗುತ್ತಾ? ಈ ಎಲ್ಲ ವಿಷಯಗಳಿಗೆ ಸಂಪೂರ್ಣವಾದಂಥ ಮಾಹಿತಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತೇನೆ. ಹಾಗೆ ಮೊದಲಿನಿಂದ ಕೊನೆಯವರೆಗೂ ಈ ವಿಡಿಯೋನ ನೋಡಿ ಹಾಗೂ ನಮ್ಮ ಚಾನಲ್ ಸಂಪತ್ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಷಯನ ಮುಂದುವರಿಸ್ತೇನೆ. ಪ್ಯಾನ್ ಕಾರ್ಡ್ ಬಗ್ಗೆ ನಿಮಗೆ ಮೊದಲಿಗೆ ಹೇಳಬೇಕಂತಂದರೆ ಪ್ಯಾನ್ 2.0 ಪ್ರಾಜೆಕ್ಟ್ ಅಂದರೆ ಏನು? ಬದಲಾವಣೆಯ ಸಮಯದಲ್ಲಿ ಜನಸಾಮಾನ್ಯ, ತೆರಿಗೆ ಪಾವತಿದಾರರು, ಉದ್ಯಮಿಗಳು ಸೇರಿ ಪ್ರತಿಯೊಬ್ಬರಿಗೂ ಕೂಡ ಪ್ಯಾನ್ ಕಾರ್ಡ್ ಬೇಕೇ ಬೇಕು. ಹಾಗಾದರೆ ಕೇಂದ್ರ ಸರ್ಕಾರದ ಪ್ಯಾನ್ ಕಾರ್ಡ್ ಸುಧಾರಣೆಯಲ್ಲಿ ಪ್ಯಾನ್ 2.0 ಯೋಜನೆ ಅಥವಾ ಪ್ಯಾನ್ 2.0 ಪ್ರಾಜೆಕ್ಟ್ ಜಾರಿಗೆ ತರಲಿಕ್ಕೆ ನಿರ್ಧಾರ ಮಾಡಿದೆ. ಪ್ಯಾನ್ ಕಾರ್ಡ್ ಸುಲಭ ನೋಂದಣಿ ಹಾಗೂ ಮಧ್ಯಮವರ್ತಿಗಳಿಗೆ ಅಥವಾ ಸರಪಳಿಗಳಿಗೆ, ತೆರಿಗೆದಾರರಿಗೆ ನೋಂದಣಿಯ ಪ್ರಕ್ರಿಯೆಗಳಿಗೆ ಸುಲಭವಾಗಿಸಲಿಕ್ಕೆ ಇದೊಂದು ಯೋಜನೆಯನ್ನು ತರ್ತಾ ಇದ್ದಾರಂತೆ. ಜನರ ಸುರಕ್ಷತೆ ಕಾಪಾಡೋದಕ್ಕಾಗಿ ಹಾಗೂ ಅತ್ಯಾಧುನಿಕ ಟೆಕ್ನಾಲಜಿ ಆದಂಥ ಒಂದು QR ಅಳವಡಿಕೆ. ನಿಮಗೂ ಗುರುತು, ಸಾಕಷ್ಟು ಜನ ನೀವು ಕೂಡ ನೋಡಿರ್ತೀರಿ QRಗೆ ಎಷ್ಟೊಂದು ಮೊರೆ ಹೋಗಿದ್ದೀರಿ ಅಂದರೆ ಪ್ರತಿಯೊಂದು ವಸ್ತು ಕೂಡ ನಮ್ಮ ಅಡ್ರೆಸ್ದಿಂದ ಹಿಡ್ಕೊಂಡು ಒಂದು ಪೇಮೆಂಟ್ಸ್ ಹಿಡ್ಕೊಂಡು ಒಂದು ನೀವು ಎಲ್ಲಿ ಹೋದರೂ ಕೂಡ ಏನಾದರೂ ಕೂಡ ನಿಮ್ಮದೊಂದು QR ಕೋಡ್ ಅನ್ನೋ ರೇಂಜಿಗೆ ನಾವು ಬೆಳೆದು ಬಿಟ್ಟಿದ್ದೀವಿ. ಆ ಒಂದು QR ತಂತ್ರಜ್ಞಾನವನ್ನು ಕೂಡ ಈ ಪ್ರಾಜೆಕ್ಟ್ದಲ್ಲಿ ಹಾಕಿ ಆ ಪ್ಯಾನ್ ಕಾರ್ಡ್ದಲ್ಲಿ ಕೂಡ QRನ ಅಳವಡಿಸಿಕೊಳ್ಳುವಂಥ ಒಂದು ಪ್ರಾಜೆಕ್ಟನ್ನು ಇದರಲ್ಲಿ ಇಟ್ಟಿದ್ದಾರೆ. ಕೇಂದ್ರ ಸರ್ಕಾರದಂಥ ಒಂದು ನಮ್ಮ ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ಸರ್ಕಾರದಂಥ ಅವರ ಒಂದು ಪ್ಯಾನಲ್ದ ಕ್ಯಾಬಿನೆಟ್ನಲ್ಲಿ ಕೇಂದ್ರ ಸಚಿವರಾದಂಥ ಮಾನ್ಯ ಶ್ರೀ ಅಶ್ವಿನ್ ವೈಷ್ಣವಿ ಅವರು ಇದನ್ನು ಘೋಷಣೆ ಮಾಡಿದ್ದಾರೆ. ಹೀಗೆ ಒಂದು 3-4 ದಿನದ ಒಳಗೆ ಇದನ್ನು ಘೋಷಣೆಯನ್ನು ಮಾಡಿರ್ತಾರೆ. ಪ್ಯಾನ್ ಕಾರ್ಡ್ ಬಳಕೆ ತುಂಬ ಸುಲಭವಾಗಲಿ, ಪ್ಯಾನ್ ಕಾರ್ಡ್ ಏನಿದೆಯಲ್ಲ ಅತ್ಯಂತ ಸುಲಭವಾಗಿ ಎಲ್ಲರಿಗೂ ಇದು ಸಿಗಲಿ ಅಥವಾ QR ಮುಖಾಂತರ ಎಲ್ಲರಿಗೂ ಅತ್ಯಂತ ಸರಳವಾಗಿ ಇದು ಆಗಲಿ ಅನ್ನೋ ಒಂದೇ ಕಾರಣಕ್ಕಾಗಿ ಇದನ್ನು ತಂದಿದ್ದಾರಂತೆ. ಇಂಪಾರ್ಟೆಂಟ್ ಅಂದರೆ QR ಕೊಟ್ಟಿರುವ ಪ್ಯಾನ್ ಕಾರ್ಡ್ ಅಪ್ಡೇಟ್ ಮಾಡಿರೋದು ಪ್ರಮುಖವಾದಂಥ ಅಂಶ. ಇನ್ನು ಮುಂದೆ ನೀವೇನಾದರೂ ಪ್ಯಾನ್ ಕಾರ್ಡ್ ಮಾಡಿಸ್ಲೇಬೇಕಂತಂದರೆ ಪ್ಯಾನ್ ಕಾರ್ಡ್ದಲ್ಲಿ QR ಕೋಡ್ ಅಪ್ಡೇಟ್ ಇದ್ದೇ ಇರುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಅತ್ಯಾಧುನಿಕ ಪ್ರಪಂಚದಲ್ಲಿ QR ಮಹತ್ವ ಈಗ ನಾವು ಆಲ್ರೆಡಿ ನಿಮಗೆ ಹೇಳ್ದಂಗೆ ತುಂಬ ಮಹತ್ವವಾದಂಥದ್ದು QR.
ಯಾಕಂದರೆ ಕೆಲವೊಂದು ಸಾರಿ ನಿಮಗೆ ನಂಬರ್ಸ್ ಆಗಿರ್ಬೋದು ಅಥವಾ ನೀವು ಬ್ಯಾಂಕಿಂಗ್ ಸೆಕ್ಟರ್ದಲ್ಲಿ ಅದನ್ನು ಅಪ್ಡೇಟ್ ಮಾಡಿಕೊಳ್ಳುವಂಥ ಟೈಮ್ದಲ್ಲಿ ಕೂಡ ಅಥವಾ ಬೇರೆ ಬೇರೆ ನೀವು ವ್ಯವಹಾರ ಮಾಡುವಂಥ ಟೈಮ್ದಲ್ಲಿ ಕೂಡ QR ಬಳಸೋದ್ರಿಂದ ಅತ್ಯಂತ ಸುಲಭವಾಗಿ ನಿಮಗೆ ಈ ಒಂದು ಪ್ರೊಸೀಜರ್ ಏನಿರುತ್ತೆ ಅಥವಾ ಏನು ಸಮಯ ವ್ಯರ್ಥ ಏನಾಗಲ್ಲ, ಅದು ಅತ್ಯಂತ ಸರಳವಾಗಿ ಆಗುತ್ತೆ ಅಂತ ಹೇಳ್ಬೋದು. ಗೆಳೆಯರೆ, ಹಾಗಾದರೆ 2017 ನಂತರ ಯಾರ್ಯಾರು ಪ್ಯಾನ್ ಕಾರ್ಡ್ ಮಾಡಿದ್ದೀರಿ ಅವರಿಗೆ ಪ್ಯಾನ್ ಕಾರ್ಡ್ದಲ್ಲಿ QR ಕೋಡ್ ಬಂದಿದೆ. ಅದಕ್ಕಿಂತ ಪೂರ್ವದಲ್ಲಿ ಯಾವುದಾದ್ರೂ ಪ್ಯಾನ್ ಕಾರ್ಡ್ ಇದ್ದರೆ ದಯಮಾಡಿ ನೀವು ಹೋಗಿ ಪ್ಯಾನ್ ಕಾರ್ಡ್ನ ಅಪ್ಡೇಟ್ ಮಾಡಲೇಬೇಕು. ಅಂದರೆ ಇರುವಂಥ ಪ್ಯಾನ್ ಕಾರ್ಡ್ನ ಅಪ್ಡೇಟ್ ಮಾಡಿಸೋದು ತುಂಬಾ ಇಂಪಾರ್ಟೆಂಟ್. ಆದರೆ ಯಾವುದೇ ರೀತಿಯಿಂದ ನಂಬರ್ ಅಥವಾ ನಿಮ್ಮ ಹೆಸರಾಗಿರ್ಬೋದು ಏನೂ ಚೇಂಜಸ್ ಆಗಿರೋಂಗಿಲ್ಲ, ಇದನ್ನು ನೆನಪಿಟ್ಕೊಳ್ಳಿ. ಯಾಕಂದರೆ ಇದನ್ನು ಪೂರ್ತಿ ಕಂಪ್ಲೀಟಾಗಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಇದನ್ನು ಒಂದು ಅತ್ಯಂತ ಸರಳ ರೂಪದಲ್ಲಿ ಮಾಡಲಿಕ್ಕೆ ಒಂದು ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ನೆನಪಿಡಿ, ಪ್ಯಾನ್ ಕಾರ್ಡ್ ನಂಬರ್ ನಾನು ನಿಮಗೆ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ಐ ರಿಪೀಟ್, ಪ್ಯಾನ್ ಕಾರ್ಡ್ ನಂಬರ್ ಯಾವುದೇ ರೀತಿಯಿಂದ ಚೇಂಜ್ ಆಗುವುದಿಲ್ಲ. ಪ್ಯಾನ್ ಕಾರ್ಡ್ ಅಪ್ಡೇಟ್ ಮಾಡಲಿಕ್ಕೆ ಆನ್ಲೈನ್ದಲ್ಲಿ ಒಂದು ಸೌಲಭ್ಯವನ್ನು ಒದಗಿಸ್ತಾರಂತೆ, ಕೇಂದ್ರ ಸರ್ಕಾರನೇ ತಿಳಿಸಿದೆ. ಆದರೆ ಎಲ್ಲ ಪ್ಯಾನ್ ಕಾರ್ಡ್ಗಳು ಅತ್ಯವಶ್ಯಕವಾಗಿ ನೀವು ಅದನ್ನು ಅಪ್ಡೇಟ್ ಮಾಡಲೇಬೇಕು. ಯಾವುದೇ ರೂಪದಿಂದ ನೀವು ಒಂದು ಸರಿ 2017 ಆಗಿರ್ಬೋದು ಅಥವಾ 17ಕ್ಕಿಂತ ಮುಂಚೆ ಆಗಿರ್ಬೋದು ಅಥವಾ ನಿಮ್ಮ ಹತ್ರ ಯಾವುದಾದ್ರೂ ಪ್ಯಾನ್ ಕಾರ್ಡ್ ಇದ್ದರೆ ಇಮಿಡಿಯೇಟ್ಲಿ ಓಪನ್ ಮಾಡಿ ಚೆಕ್ ಮಾಡಿ ಅಲ್ಲಿ QR ಕೋಡ್ ಇದೆಯಾ ಇಲ್ವಾ ಅನ್ನೋದೊಂದು ಸ್ವಲ್ಪ ಚೆಕ್ ಮಾಡಿ. QR ಕೋಡ್ ಇಲ್ಲಾಂದರೆ ನೀವು ಅಪ್ಡೇಟ್ ಮಾಡಲೇಬೇಕು. ಐ ರಿಪೀಟ್, ಎಲ್ಲರೂ ಪ್ಯಾನ್ ಕಾರ್ಡ್ ಅಪ್ಡೇಟ್ ಮಾಡಿಸೋದು ಕಡ್ಡಾಯ ಅನ್ನೋದು ನೆನಪಿರಲಿ. ಮತ್ತು ಸೆಂಟ್ರಲ್ ಗೌರ್ಮೆಂಟ್ದವರು ಯಾವುದೇ ಒಂದು ಫೀಸ್ ಇಲ್ಲದೆ, ಶುಲ್ಕ ಇಲ್ಲದೆ ಅಪ್ಡೇಟ್ ಮಾಡಿಕೊಡಲಿಕ್ಕೆ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ. ನಿಮಗೂ ಗೊತ್ತು, ಸಾಕಷ್ಟು ದುಡ್ಡನ್ನು ಖರ್ಚು ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಅವರು ಕೂಡ ಮಹತ್ವದ ನಿರ್ಧಾರ, ನೆನಪಿರಲಿ. ಸರ್ಕಾರ ತಾವೇ ಖರ್ಚು ಮಾಡಿಬಿಟ್ಟು ನಿಮಗೆ ಎಕ್ಸ್ಚೇಂಜ್ ಮಾಡಿ ಕೊಡುತ್ತೆ ಅಂತ ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್, ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಪ್ಯಾನ್ 2.0 ಪ್ರಾಜೆಕ್ಟ್ಗೆ ಅಂತ ಹೇಳಿದ್ರೆ, ನಿಮಗೆ ಗೊತ್ತಿರುವ ಹಾಗೆ TIN ಎಲ್ಲ ಕ್ಯಾನ್ಸಲ್ ಆಗುತ್ತೆ, ನೆನ್ಪಿಟ್ಕೊಂಬಿಡಿ. ಏನು TIN ಅಂತಂದರೆ, ಅದಕ್ಕಿಂತ ಮುಂಚೆ ನಿಮಗೆ ಈ ಟ್ಯಾನ್ ಮತ್ತು ಟಿನ್ ಎಲ್ಲನೂ ಕಂಪ್ಲೀಟಾಗಿ ಕ್ಯಾನ್ಸಲ್ ಆಗುತ್ತೆ. ಅದರಿಂದ ಒಂದೇ ಒಂದು ಉಳಿಯುತ್ತೆ, ಪ್ಯಾನ್ ಕಾರ್ಡ್. ಇದು ಕೇಂದ್ರ ಸರ್ಕಾರ ಹೇಳಿದ್ದು. ಟಿನ್ ಮತ್ತು ಟ್ಯಾನ್ ಅಂದರೆ ಏನಂತಂದರೆ, ಒಂದು ಕಂಪ್ನಿ ಇನ್ನೊಂದು ಕಂಪ್ನಿ ಜೊತೆಗೆ ಅಥವಾ ಒಂದು ಕಂಪ್ನಿ ಜೊತೆ ಇನ್ನೊಂದು ಕಂಪ್ನಿ ವ್ಯವಹಾರ ಮಾಡಲಿಕ್ಕೆ ಈ ಟ್ಯಾನ್ ಯೂಸ್ ಮಾಡ್ತಾರೆ. ಅಂದರೆ ಅದಕ್ಕೆ ಪ್ರಯೋಜನ ಅಂದ್ರೇನು, TDS ಮತ್ತು TCS ಕಟ್ಟುವ ಕೆಲವೊಂದು ಜನ ಇರ್ತಾರೆ, ಟ್ಯಾಕ್ಸ್ ಕಟ್ಟುವಂಥ ಜನರು ಇದನ್ನು ಉಪಯೋಗಿಸ್ಕೊಳ್ತಾರೆ. ಆಮೇಲೆ ಕೆಲವೊಂದು ಜನ ಟ್ಯಾಕ್ಸ್ ಕಟ್ಟುವುದಕ್ಕಾಗಿ ಇರುವಾಗ ಟ್ಯಾನ್ ಎಲ್ಲವೂ ಬಂದಾಗುತ್ತೆ. ಇನ್ನು ಮುಂದೆ ಎಲ್ಲ ಒಂದರಲ್ಲೇ ಒಂದೇ ಪ್ಯಾನ್ ಕಾರ್ಡ್ದಲ್ಲೇ ಬರುತ್ತೆ ಅಂತೆ. ಇದನ್ನು ಕೇಂದ್ರ ಸರ್ಕಾರದವ್ರು ಹೇಳ್ತಾರೆ. ಇನ್ಕಮ್ ಟ್ಯಾಕ್ಸ್ ಇಂಪಾರ್ಟೆಂಟ್ಲಿ ನಿಮಗೆ ಹೇಳಬೇಕಂತಂದರೆ, ಇನ್ಕಮ್ ಟ್ಯಾಕ್ಸ್ ಕಟ್ಟುವವರಿಗೆ ಸುಲಭವಾಗಿ ಹಲವಾರು ಡಾಕ್ಯುಮೆಂಟ್ಸ್ ನೀವು ಅಟ್ಯಾಚ್ ಮಾಡೋದ್ರಿಂದ ಕನ್ಫ್ಯೂಷನ್ ಆಗಿ ಸಾಕಷ್ಟು ಜನ ನಾವು ಇನ್ಕಮ್ ಟ್ಯಾಕ್ಸ್ ಕೂಡ ಕಟ್ತಾಯಿಲ್ಲ. ಇದನ್ನು ಪರಿಗಣಿಸಾಗಿ ಒಂದೇ ಒಂದು ಡಾಕ್ಯುಮೆಂಟ್ಸ್ ಕೊಡೋದ್ರಿಂದ ಅತ್ಯಂತ ಸರಳವಾಗಿ ನೀವು ಹೇಗೆ ಹೋಗಿ ಒಂದು ಕರೆಂಟ್ ಬಿಲ್ ಹೆಂಗೆ ತುಂಬಿರ್ತೀರೋ ಆ ರೀತಿ ತುಂಬಂದು ನೀವು ಇನ್ಕಮ್ ಟ್ಯಾಕ್ಸ್ನ ಕಟ್ಟಲಿ ಅನ್ನೋ ಒಂದೇ ಒಂದು ಕಾರಣ ಅಂತ ನಮಗೆ ಗೊತ್ತಾಗಿರುವಂಥ ವಿಚಾರ. ಇನ್ಕಮ್ ಟ್ಯಾಕ್ಸ್ ಕಟ್ಟುವವರಿಗೆ ಅತ್ಯಂತ ಸರಳವಾಗಿ ಸುಲಭವಾಗಿ ತೊಂದರೆ ಇಲ್ಲದೆ ಆಗಬೇಕಂತೇಳಿ ಎಲ್ಲವೂ ಒಂದರಲ್ಲೇ ಆಗಬೇಕಂತ ಹೇಳಿ ಒಂದು ಪ್ಯಾನ್ ಕಾರ್ಡನ್ನು ಅಪ್ಡೇಟ್ ಮಾಡ್ತಾಯಿದ್ದಾರೆ. ಗೆಳೆಯರೆ, ನಿಮಗೆ ಹೇಳಿದ ಹಾಗೆ ಸಾಕಷ್ಟು ಗೊಂದಲ ವಾತಾವರಣ ಇರೋದರಿಂದ ಸಾಕಷ್ಟು ಜನ ಟ್ಯಾಕ್ಸಸ್ ತುಂಬಬೇಕಂತ ಮನಸ್ಸಿದ್ರೂ ಕೂಡ, ಇನ್ಕಮ್ ಟ್ಯಾಕ್ಸ್ ತುಂಬಬೇಕಂತ ಕೊನಿಸಿದ್ರು ಸಾಕಷ್ಟು ಡಾಕ್ಯುಮೆಂಟ್ಸು ಫೈಲ್ಸ್ಗಳನ್ನ ಕಲೆಕ್ಟ್ ಮಾಡಿ ರಿಟರ್ನ್ಸ್ ಮಾಡಿ ಇವೆಲ್ಲ ಜಂಜಡದಿಂದ ಹಿಡಿದು ಬೇಡ ಅನ್ನೋರು ತುಂಬಬೇಕಂತ ಮನಸ್ಸಿದ್ರೂ ಕೂಡ ತುಂಬಲಿಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ತುಂಬಷ್ಟು ಡಾಕ್ಯುಮೆಂಟ್ಸ್ನ ಅದಕ್ಕೋಸ್ಕರ ಪ್ಯಾನ್ದಲ್ಲಿ ಏನು ಮಾಡಿಬಿಡ್ತಾರೆ ಅಂದರೆ, ಎಲ್ಲ ರೀತಿಯಿಂದ ನಿಮಗೆ ವ್ಯವಹಾರಕವಾಗಿ ಸರಿಯಾಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಒಂದೇ ಒಂದು ನಿಮ್ಮ ಆರ್ಥಿಕ ಸ್ಥಿತಿಗತಿಯ ಗುರುತಿನ ಚೀಟಿ ಅಂತ ಹೇಳ್ಬೋದು. ಆರ್ಥಿಕತೆಯ ಗುರುತಿನ ಚೀಟಿ ಅಂದರೆ ಪ್ಯಾನ್ ಆಗಬೇಕು ಅನ್ನೋ ಒಂದು ಕಾರಣ ಕೇಂದ್ರ ಸರ್ಕಾರದವರು. ಯಾಕಂದರೆ ಭಾರತದ ಜನಸಂಖ್ಯೆ 140 ಕೋಟಿ ಇದ್ದರೂ ಕೂಡ 2.2 ಕೋಟಿ ಜನ ಮಾತ್ರ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಅಂದರೆ ಇನ್ನು ಉಳಿದವರು ಕಟ್ಟಬೇಕಂದ್ರೂ ಕಟ್ತಾ ಇಲ್ಲ. ಸೊ ಇದರ ಮೇನ್ ಪರ್ಪಸ್ ಅಂತಂದರೆ ಏನು, ಸಾಧ್ಯದಷ್ಟು ಮಟ್ಟಿಗೆ ಇನ್ಕಮ್ ಟ್ಯಾಕ್ಸ್ ತುಂಬುವುದರಿಂದ ಸರ್ಕಾರದ ಆದಾಯ ಹೆಚ್ಚಾದರೆ ದೇಶದ ಅಭಿವೃದ್ಧಿ ಆಗಲಿ ಅನ್ನೋ ಒಂದು ಕಾರಣ. ಅಡ್ಡಿಲ್ಲ, ಏನು ತೊಂದರೆ ಇಲ್ಲ. ಇವು ಕೆಲವೊಂದಿಷ್ಟು ಪ್ರಮುಖ ಆದಂತಹ ಅಂಶಗಳು ಒಳ್ಳೆಯದೇ. ಭಾರತದ ಆರ್ಥಿಕತೆ ಬದಲಾವಣೆಗೆ
ಬದಲಾವಣೆ ಆಗುತ್ತೆ ಅಂತ ನಿರೀಕ್ಷಿಸಬಹುದು. ಆದರೆ ನೆನಪಿಡಿ, ನಿಮ್ಮ ಪ್ಯಾನ್ ಕಾರ್ಡ್ನಲ್ಲಿ QR ಕೋಡ್ ಇದೆಯಾ ಇಲ್ವಾ ಅನ್ನೋದನ್ನು ಮಾತ್ರ ಮರಿಬೇಡಿ. ನೋಡಿದರೆ QR ಕೋಡ್ ಇದ್ದರೆ ತೊಂದರೆ ಇಲ್ಲ ಅಂದರೆ ಪ್ಲೀಸ್ ಹತ್ತಿರದ ಯಾವುದಾದ್ರೂ ಒಂದು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು, ಅಥವಾ ಆನ್ಲೈನ್ ಸೆಂಟರ್ದಲ್ಲಿ ಹೋಗಿ ನೀವು ಅಪ್ಡೇಟ್ನ ಮಾಡಿಸ್ಕೊಳ್ಳಿ. ನಿಮಗೆ ಪುನಃ ಅದನ್ನು ತರಿಸ್ಕೊಡುವಂಥ ಜವಾಬ್ದಾರಿ ಕೇಂದ್ರ ಸರ್ಕಾರದವರು ಆಲ್ರೆಡಿ ನಿಮಗೆ ಎಷ್ಟು ಖರ್ಚು ಮಾಡ್ತಾಯಿದ್ದಾರೆ ಅನ್ನೋದು ಕೂಡ ನಿಮಗೆ ಹೇಳಿದ್ದೀನಿ. ಸೊ ಮೊದಲಿಗೆ ನೀವು ಹೋಗಿ ಪ್ಯಾನ್ ಕಾರ್ಡ್ನ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಎಷ್ಟು ಪ್ಯಾನ್ ಕಾರ್ಡ್ಸ್ ಇವೆ, ನಿಮ್ಮ ಮನೆ ಹತ್ರ ಇದೆ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಎಲ್ಲರಿಗೂ ಕಳಿಸಿ. ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಿಮ್ಮ ಆರ್ಥಿಕ ಸ್ಥಿತಿಗತಿಗೆ ಚೆಕ್ ಮಾಡುವಂಥ ಒಂದೇ ಒಂದು ದಾಖಲೆ ಪ್ಯಾನ್ ಕಾರ್ಡ್ ಇಲ್ಲ ಅಂದರೆ ಯಾವುದೂ ಇಲ್ಲ ಅಂತ ತಿಳ್ಕೊಳ್ಳೋ. ಒಂದು ಬ್ಯಾಂಕಿಂಗ್ ವ್ಯವಸ್ಥೆ ಆಗಿರ್ಬೋದು, ನೀವು ಲೋನ್ ತೊಗೊಳ್ಳಿ, 2 ವೀಲರ್ ತೊಗೊಳ್ಳಿ, 4 ವೀಲರ್ ತೊಗೊಳ್ಳಿ, ನಿಮ್ಮ ಸಿವಿಲ್ ಸ್ಕೋರ್ಸ್ ಇರ್ಬೋದು, ಯಾವುದೇ ರೀತಿಯಿಂದ ನೀವು ಏನೂ ಮಾಡಬೇಕಂದ್ರೂ ಕೂಡ ಪ್ಯಾನ್ ಕಾರ್ಡ್ ಈಸ್ ಮ್ಯಾಂಡೇಟ್ರಿ. ಇದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ. ಇದನ್ನು ಕೇರ್ಲೆಸ್ ಮಾಡಲೇಬೇಡಿ. ಆದಷ್ಟು ಮಟ್ಟಿಗೆ ನಿಮ್ಮ ಹತ್ರ ಎಷ್ಟು ಮನೆಯಲ್ಲಿ ಪ್ಯಾನ್ ಕಾರ್ಡ್ಸ್ ಇವೆ ಅದರಲ್ಲಿ QR ಕೋಡ್ ಇದೆಯಾ ಇಲ್ವಾ, ಅದು 2017 ನಂತರ ಏನಾದರೂ ನೀವು ಪ್ಯಾನ್ ಕಾರ್ಡ್ ಅಪ್ಲೈ ಮಾಡಿದರೆ QR ಕೋಡ್ ಬಂದೇ ಬರುತ್ತೆ. ಅದಕ್ಕಿಂತ ಮುಂಚೆ ಇದ್ದರೆ ಪ್ಲೀಸ್ ನೀವು ಹೋಗಿ ಒಂದು ಕಂಪ್ಯೂಟರ್ ಸೆಂಟರ್ದಲ್ಲಿ ಅಥವಾ ನೀವು ಆನ್ಲೈನ್ ಸೆಂಟರ್ದಲ್ಲಿ ಹೋಗಿಬಿಟ್ಟು ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೇನೆ. ಇಷ್ಟೊತ್ತು ಈ ಪ್ಯಾನ್ 2.0 ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿಗಳನ್ನು ನಾನು ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೇನೆ. ದಯಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರ ಜೊತೆ ಇದನ್ನು ಶೇರ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ತುಂಬ ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆಗಿರೋದು ಇದು. ಯಾಕಂದರೆ ದಿನಬಳಕೆಗಿಂತನೂ ತುಂಬಾ ಇಂಪಾರ್ಟೆಂಟ್. ನಿಮಗೆ ಎಲ್ಲ ವ್ಯವಹಾರಗಳಿಗೆ ಪ್ಯಾನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಆಲ್ರೆಡಿ ನಿಮಗೆ ತಿಳಿಸಿದ್ದೇನೆ. ಸೊ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಈ ವಿಡಿಯೋಸ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮಗೇನೋ ತಿಳಿಲಿಲ್ಲ ಅಂದರೆ ಕಮೆಂಟ್ ಮಾಡಿ. ನನ್ನ ಬಿಡುವಿನ ಸಮಯದಲ್ಲಿ ನಿಜವಾಗ್ಲೂ ನಾನು ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ ಗೆಳೆಯರೆ.